ಫಸ್ಟ್ ಅಪ್ಡೇಟ್ ಇದಂತೂ ಫುಲ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮೈಸೂರಿನಲ್ಲಿ ಆಟೋದಲ್ಲಿ ಒಂದು ಫ್ಯಾಮಿಲಿ ಹೋಗ್ತಾ ಇತ್ತು. ಅವರ ಮೇಲೆ ಮಚ್ಚು ಲಾಂಗು ಹಿಡ್ಕೊಂಡು ಅಟ್ಯಾಕ್ ಮಾಡಿದ್ರು ಗುರು ಆಟೋಗೆ. ಸೀರಿಯಸ್ಲಿ CCTV ರೆಕಾರ್ಡ್ ಆಗಿದೆ, ಅದು ನೋಡಬಹುದು. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಆಮೇಲೆ ನಾನು ಏನಾಯ್ತು ಇದ್ರ ರಿಪೋರ್ಟ್, ಏನಾದ್ರು ಕೊಲೆ ಆಗಿದೆ ಏನಾಗಿದೆ ಅಂತ ಚೆಕ್ ಮಾಡಕ್ ಹೋಗ್ತೀನಿ. ಒಂದೇ ಒಂದು ನ್ಯೂಸ್ ಇಲ್ಲ ಗುರು ಇದ್ರ ಬಗ್ಗೆ. ಗುರು ಲಿಟ್ರಲಿ ಮೈಸೂರಿನಲ್ಲಿ ಇದಾಗಿದೆ ಅಂತ ನಂಗೆ ನಂಬಕ್ಕೆ ಆಗ್ತಲ್ಲ. ಮೈಸೂರಿನಲ್ಲಿ ಗುರು ಏನೋ ಗುರು. ನೆಕ್ಸ್ಟ್ ಅಪ್ಡೇಟ್, ಗೋಕರ್ಣದಲ್ಲಿ ರಾಮತೀರ್ಥ ಫಾರೆಸ್ಟ್ ನಲ್ಲಿ, ಅಂದ್ರೆ ಡೀಪ್ ಫಾರೆಸ್ಟ್, ಅಲ್ಲಿ ಒಂದು ಗುಹೆಯಲ್ಲಿ ರಷ್ಯಾದ ಯುವತಿ 4 ವರ್ಷ ಮತ್ತೆ 5 ವರ್ಷದ ಅವಳು ಇಬ್ಬರು ಮಕ್ಕಳ ಜೊತೆಗೆ ಗುಹೆಯಲ್ಲಿ ವಾಸವಾಗಿದ್ರು. ಯಾಕೆ ಕಾರಣ ಗೊತ್ತಾ? ರಷ್ಯಾ ಯುವತಿಗೆ ಹಿಂದೂ ಧರ್ಮದ ಮೇಲೆ ತುಂಬಾ ಆಸಕ್ತಿ ಬಂದು ಒಂದು ದೇವರ ಪ್ರತಿಮೆ ಇಟ್ಕೊಂಡು ಅಲ್ಲಿ ದೇವರಿಗೆ ಪೂಜೆ ಮತ್ತೆ ಧ್ಯಾನ ಮಾಡ್ತಿರೋದು ಗುರು. ಪೊಲೀಸರು ಹೋಗಿ ವಿಚಾರಿಸಿದಾಗ ಗೊತ್ತಾಗಿದ್ದು, ನನಗೆ ಹಿಂದೂ ಧರ್ಮದ ಮೇಲೆ ಆಸಕ್ತಿ ಬಂದು ಈ ತರ ನಾನು ಪೂಜೆ ಮಾಡಕ್ಕೆ ಬಂದಿದ್ದೀನಿ ಅಂತ ಆ ಯುವತಿ ಹೇಳ್ತಾರೆ. ಲಿಟರಲಿ ರಷ್ಯಾದ ಯುವತಿ ಗುಹೆಯಲ್ಲಿ. ನೆಕ್ಸ್ಟ್ ಅಪ್ಡೇಟ್, ಈ ಒಂದು ಅಪ್ಡೇಟ್ ಕೇಳಿ ಅಂತೂ ನೀವು ಶಾಕ್ ಆಗೋದು ಗ್ಯಾರಂಟಿ. ರಾಯಚೂರಿನಲ್ಲಿ ಯಾವುದೋ ಒಂದು ಹಳ್ಳಿ ಹತ್ರ, ಕೃಷ್ಣಾ ನದಿ ಹತ್ರ ಒಂದು ಬ್ರಿಡ್ಜ್ ಇರುತ್ತಲ್ಲ ಗುರು, ಅದ್ರ ಮೇಲೆ ಗಂಡ ಹೆಂಡತಿ ಸೆಲ್ಫಿ ತಗೋತಾ ಇದ್ರೆ. ಸೆಲ್ಫಿ ತಗೋ ಟೈಮ್ ಅಲ್ಲಿ ಗಂಡನ್ಗೆ ಹೆಂಡತಿ ಪುಷ್ ಮಾಡಿದ್ರೆ, ನೀರಲ್ಲಿ ಹೋಗ್ಬೋದಿದ್ದಾನೆ ಗಂಡ. ಆ ಸೆಲ್ಫಿ ತಗೋ ಟೈಮ್ ನಲ್ಲಿ ಜಗಳ ಆಗಿದೆಯೋ ಅಥವಾ ಉದ್ದೇಶ ಪೂರ್ವಕವಾಗಿ ಹೆಂಡತಿ ನೀರಲ್ಲಿ ಪುಷ್ ಮಾಡಿದಳು, ಹಗ್ಗ ಹಚ್ಚಿ ಮೇಲೆ ತೆಗಿತಾರೆ ಬ್ರಿಡ್ಜ್ ಮೇಲಿಂದ. ಆಮೇಲೆ ಬಂದು ಹೇಳ್ತಾ ಇದ್ದಾನೆ ಅವನು ಸಾಯಿಸ್ಬೇಕಂತ ಪ್ಲಾನ್ ಮಾಡಿ ನನಗೆ ಮೇಲಿಂದ ಪುಷ್ ಮಾಡಿದ್ದು ಅಂತ ಗಂಡ ಹೇಳ್ತಾ ಇದ್ದಾನೆ. ರಿಯಾಲಿಟಿ ಏನಂತ ಗೊತ್ತಿಲ್ಲ. ಎಂತೆಂತ ಇರ್ತಾರೆ ಗುರು, ನನಗಂತೂ ಬಿಡಿ. ಇವೆಲ್ಲ ತಿಳ್ಕೊಬೇಕು ನೀವು, ಜನರಲ್ ನಾಲೆಜ್ ಬರುತ್ತೆ, ಏನೇ ನಡೀತಿದೆ ಜಗತ್ತಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್, ಡಾಕ್ಟರ್ CN ಮಂಜುನಾಥ್ ಸರ್ ಅವರು ಹೇಳಿದ್ದಾರೆ, ನಮ್ಮ ಹೃದಯ ಆರೋಗ್ಯವಾಗಿರ್ಬೇಕಂದ್ರೆ ಡೈಲಿ 45 ಮಿನಿಟ್ಸ್ ನೀವು ವಾಕ್ ಮಾಡಲೇಬೇಕು ಗುರು. ಯಾವಾಗಾದ್ರೂ ಮಾಡಿ 45 ಮಿನಿಟ್ಸ್ ವಾಕ್ ಮಾಡಲೇಬೇಕಂತೆ, ಅವಾಗ ಆರೋಗ್ಯವಾಗಿರುತ್ತಂತೆ. ಬಟ್ ಹಣೆ ಬರ ಏನಂತ ಗೊತ್ತಿಲ್ಲ. ಬಟ್ ನಮ್ಮ ಸೇಫ್ಟಿ ಒಂದು 45 ಮಿನಿಟ್ಸ್, ಒಂದು 45 ನಿಮಿಷ ವಾಕ್ ಮಾಡಿದ್ರೆ ಏನಿದೆ ಗುರು, ಆರೋಗ್ಯಕ್ಕೂ ಒಳ್ಳೇದು. ಹೃದಯಕ್ಕಂತ ಅಲ್ಲ, ಇಡೀ ಬಾಡಿಗೆ ಒಳ್ಳೇದು. ಒಂದು 45 ನಿಮಿಷ ಫ್ರೀ ಮಾಡ್ಕೊಂಡು ವಾಕ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೋಸ್ಕರ ತಪ್ಪೇನಿದೆ. ನೆಕ್ಸ್ಟ್ ಅಪ್ಡೇಟ್, ಮಂಡ್ಯದಲ್ಲಿ ಒಂದು ಘಟನೆ ಆಗಿದೆ. 4 ವರ್ಷದ ಮಗು ಮೇಲೆ 21 ವರ್ಷದ ಯುವಕ ಅತ್ಯಾಚಾರ ಮಾಡಿರೋದು. ಅದು ಹೆಂಗೆ ಹೇಳಿ, ಚಾಕ್ಲೇಟ್ ಆಸೆ ತೋರಿಸಿ, ಚಾಕ್ಲೇಟ್ ಕೊಡಿಸಿ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಆಸೆ ತೋರಿಸಿ ಅತ್ಯಾಚಾರ ಮಾಡಿರೋದು. ಪೊಲೀಸರು ಆಲ್ರೆಡಿ ಇವನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಥರ ತುಂಬಾ ಬರ್ತವೆ. ಇವಾಗ ನಾನು ಹೇಳ್ತೀನಿ, ನಾಳೆ ಏನಾಗುತ್ತೆ, ಇನ್ನು ಪ್ರೊಸೆಸ್ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾ, ಅವ್ರಿಗೆ ಏನಾಯ್ತು, ಇವ್ರಿಗೆ ನ್ಯಾಯ ಸಿಗ್ತಾ, ಅದಂತೂ ಗೊತ್ತೇ ಆಗಲ್ಲ ನ್ಯೂಸ್ಗಳು. ಇದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದು ಹಂಗೆ ಅನ್ಸುತ್ತೆ. ಮುಂದೆ ಪೊಲೀಸರು ಅರೆಸ್ಟ್ ಮಾಡಿ ಏನು ಶಿಕ್ಷೆ ಕೊಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಗುರು. ತುಂಬಾ ನ್ಯೂಸ್ಗಳು ಬರ್ತವೆ ಅತ್ಯಾಚಾರ ಆಗಿದೆ ಅಂತ. ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲ್ಲ ಯಾರಿಗೂ. ನೀವು ಜನರು ತೋರಿಸೋದು, ಯಾರು ತೋರಿಸೋದಿಲ್ಲ. ಇದೇ ರೀತಿ ಕ್ವಿಕ್ ಅಪ್ಡೇಟ್ಸ್ಗಾಗಿ ನನ್ನ ಫಾಲೋ ಮಾಡಿ, ಡೈಲಿ ಬರ್ತಾ ಇರುತ್ತೆ. ಒಂದೊಂದು ಲೈಕ್ ಮಾಡಿ. ಧನ್ಯವಾದಗಳು. ನ್ಯಾಷನಲ್ ಲೆವೆಲ್ ಟೆನ್ನಿಸ್ ತಾರೆ ರಾಧಿಕಾ ಯಾದವ್ ಬದುಕು ದಾರುಣ ಅಂತ್ಯ ಕಂಡಿದೆ. ಖುದ್ದು ರಾಧಿಕಾ ತಂದೆ ದೀಪಕ್ ತಮ್ಮ ಮಗಳನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಹೀಗಂತ ವಿಚಾರಣೆ ವೇಳೆ ದೀಪಕ್ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಹರಿಯಾಣದ ಗುರುಗ್ರಾಮ್ನಲ್ಲಿ ಈ ಘಟನೆಯಾಗಿದೆ. ತಾಯಿ ಮಂಜು ಯಾದವ್ ಬರ್ತ್ಡೇ ಇತ್ತು, ಹೀಗಾಗಿ ಅವರಿಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ರಾಧಿಕಾ ಕಿಚನ್ಗೆ ಹೋದಾಗ ಹಿಂದಿನಿಂದ ಬಂದ ಅಪ್ಪ ದೀಪಕ್ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ತೀವ್ರ ಗಾಯಗೊಂಡ ರಾಧಿಕಾರನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರೂ ಕೂಡ ಪ್ರಯೋಜನ ಆಗಲಿಲ್ಲ. ರಾಧಿಕಾ ನ್ಯಾಷನಲ್ ಲೆವೆಲ್ ಟೆನ್ನಿಸ್ ಆಡಿ ಹಲವು ಪ್ರಶಸ್ತಿಗಳನ್ನ ಗೆದ್ದಿದ್ರು. ಆದರೆ ಭುಜದ ಗಾಯದಿಂದಾಗಿ ಹೊರಗುಳಿದು ಟೆನ್ನಿಸ್ ಅಕಾಡೆಮಿ ಶುರು ಮಾಡ್ತೀನಿ, ಮಕ್ಕಳಿಗೆ ಹೇಳ್ಕೊಡ್ತೀನಿ ಅಂತ ಪ್ರಯತ್ನ ಪಡ್ತಾ ಇದ್ರು. ಅಪ್ಪ ಇದನ್ನ ಬೇಡ, ಕ್ಲೋಸ್ ಮಾಡುವಂತ ಪ್ರೆಷರ್ ಹಾಕ್ತಾ ಇದ್ರು. ರಾಧಿಕಾ ಕೇಳಿರ್ಲಿಲ್ಲ. ಜೊತೆಗೆ ತಂದೆ ಮಗಳ ಸಂಪಾದನೆಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಿ ಜನ ಹೀಗಳಿದು ಲೇವಡಿ ಮಾಡ್ತಾ ಇದ್ರಂತ ಅವ್ರನ್ನ. ಹಾಗೆ ರಾಧಿಕಾ ಕ್ಯಾರೆಕ್ಟರ್ ಬಗ್ಗೆನೂ ಕೆಲವರು ಕೇವಲವಾಗಿ ಮಾತನಾಡ್ತಾ ಇದ್ರಂತೆ. ಇದೆಲ್ಲದ್ರಿಂದ ಈಕೆಯಿಂದಾಗಿ ನನ್ನ ಮಾನ ಹೋಗ್ತಿದೆ ಅಂತ ಹೇಳಿ ರೊಚ್ಚಿಗೆದ್ದ ದೀಪಕ್ ಯಾದವ್ ಮಾನಸಿಕವಾಗೂ ಸ್ವಲ್ಪ ಖಿನ್ನತೆಯನ್ನು ಅನುಭವಿಸ್ತಾ ಇದ್ರಂತೆ. ಇತ್ತೀಚೆಗೆ ಈಗ ರಾಧಿಕಾರನ್ನ ಹತ್ಯೆನೇ ಮಾಡಿಬಿಟ್ರು ಅಂತ ದೀಪಕ್ ಯಾದವ್ ಸಹೋದರ, ಅಂದ್ರೆ ರಾಧಿಕಾ ಯಾದವ್ ಅವರ ಚಿಕ್ಕಪ್ಪ ಕುಲ್ದೀಪ್ ಯಾದವ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ ದೀಪಕ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ 103(1) ಅಡಿಯಲ್ಲಿ ಕೇಸ್ ದಾಖಲಾಗಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇಂತಹ ಪ್ರಸಕ್ತ ಆಗು ಹೋಗುಗಳ ಸಮಗ್ರ ಮಾಹಿತಿಗಾಗಿ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಇದೇ ತರ ಕೊಲೆ ಒಂದು ಸೂಸೈಡ್ 2023ರಲ್ಲೂ ಆಗಿದೆ, ಮತ್ತೆ ಈಗಲೂ ಆಗಿದೆ. ಆವಾಗ ಯಾರು ಮಾತಾಡಿಲ್ಲ ಈ ವಿಷಯದಲ್ಲಿ. ಆಮೇಲೆ 25 ಇದು ಅವಳು ಮಾಡಿರೋ ಟೈಮಿಂಗ್ಸ್ ಅವ್ರು ಅಂದ್ರೆ 12 ಗಂಟೆಗೆ ಹೇಳ್ಯಾರ. 12 ಗಂಟೆಗೆ ಸೂಸೈಡ್ ಮಾಡಕ್ಕೆ ಅಷ್ಟು ಹುಡುಗಿಯಾಗೆ ಧೈರ್ಯನೇ ಬರಲ್ಲ, ಹುಡುಗರಿಗೆ ಕಮ್ಮಿ ಅಂತದ್ರಲ್ಲಿ ಆ ಪ್ಲೇಸ್ ಅಲ್ಲಿ ಹುಡುಗಿಯರಿಗೆ ಧೈರ್ಯ ಬಂದಿದ್ದು. ಅಲ್ಲಿ ಫುಲ್ ಕಾಡು ಒಂದ್ ಧೈರ್ಯ ಬಂದಿದೆ ಅಂದ್ರೆ ಅದು ಕೊಲೆ ಅನ್ಬೋದು. ಯಾಕಂದ್ರೆ ಅವಳಿಗೆ ಅಷ್ಟು ಧೈರ್ಯ ಬರಕ್ ಸಾಧ್ಯ ಇಲ್ಲ. ಮತ್ತೆ ಅವ್ರು ಹೇಳಿದ ತರ ಅವರು ಮನೆಯವ್ರು 40 ಸತಿ ಕಾಲ್ ಮಾಡಿದ್ದಾರೆ. ಅವ್ರ ಮನೆಯಲ್ಲಿ ಏನಾದ್ರೂ ಆಗಿರ್ಬೋದು, ಅವ್ರು ಎಮರ್ಜೆನ್ಸಿಗೆ ಮಾಡಿರ್ಬೋದು ಅಂತ ವಾರ್ಡನ್ ಕೊಡ್ಬೋದಿತ್ತು ಕಾಲು. ಅದಕ್ಕೆ ಅವರು ಮಾತಾಡಬೇಕು. ಈಗ SI ಅವ್ರು ಹೇಳಿದ್ದಾರೆ, ನೀವು ಕೊಪ್ಪದಲ್ಲಿ ಬೇಡ, ನಾನು ಮಾತಾಡ್ತೀನಿ, ಮತ್ತೆ ಶಿವಮೊಗ್ಗದಲ್ಲಿ ಕೊಟ್ಟಿಯಾರಂತೆ, ಬ್ಯಾಂಗ್ಳೂರಲ್ಲಿ ಕೊಟ್ಟಿಯಾರಂತೆ, ಬ್ಯಾಂಗ್ಳೂರಲ್ಲೂ ಕೊಟ್ಟಿಯಾರಂತ ಹೇಳ್ಯಾರೆ SI ಅವರು. ಅವರು ಹೇಳ್ಯಾರೆ ನಾವು ಇದಕ್ಕೆ ಇದು ಮಾಡ್ತೀವಂತ. ಆಮೇಲೆ ಮೊನ್ನೆ ಒಂದು ಪ್ರೊಟೆಸ್ಟ್ ಆಯ್ತು, ಅವ್ರು ಹೇಳ್ಯಾರೆ ನಾವು ಇದಕ್ಕೆ ನ್ಯಾಯ ಕೊಡ್ತೀವಂತ. ಆದ್ರೂ ಪ್ರಿನ್ಸಿಪಲ್ ಅವ್ರು ಇಲ್ಲೇ ಇದ್ದಾರೆ, ಇದ್ರ ಬಗ್ಗೆ ನ್ಯಾಯ ಕೊಡ್ಬೇಕಂತ ಕೇಳ್ಕೊಳ್ತೀವಿ. ಹಾಗೂ ಇದು ಜಾತಿ ವಿಷಯಕ್ಕೂ ಅಲ್ಲ. ಯಾಕಂದ್ರೆ ನನ್ನ ಹೆಸರು ಮುಸ್ತಫಾ, ನಾ ಮುಸ್ಲಿಂ ಆಗಿ ಒಂದು ಮಾತಾಡ್ತೀನಿ. ಯಾಕಂದ್ರೆ ಇದು ನ್ಯಾಯದ ಪರವಾಗಿ, ಇದು ಯಾವುದೇ ಜಾತಿ ಆಗಿರ್ಲಿ, ಹಿಂದೂ ಆಗಲಿ ಮುಸ್ಲಿಂ ಅಲ್ಲ, ಇದು ನ್ಯಾಯದ ಪರವಾಗಿ ಮಾತಾಡಬೇಕು. ಕೃಷ್ಣಾ ನದಿಯ ತಟದಲ್ಲಿದ್ದಂತಹ ವ್ಯಕ್ತಿ ಏಕಾಏಕಿಯಾಗಿ ನೀರಿಗೆ ಬೀಳ್ತಾನೆ. ಆತ ಅಲ್ಲಿಂದಲೇ ನಿಂತ್ಕೊಂಡು, ಅಂದ್ರೆ ಒಂದು ಬಂಡೆ ಹತ್ರ ಸಿಕ್ಕಾಕೊಂಡು ಕೂಗಿ ಹೇಳ್ತಾನೆ ಸ್ಥಳೀಯರಿಗೆ ಕಾಪಾಡಿ ಅಂತ. ಒಂದ್ ಕಡೆ ಕರಿತಾನೆ, ಇನ್ನೊಂದ್ ಕಡೆಗೆ ನನ್ನ ಹೆಂಡತಿನ ಬಿಡಬೇಡಿ ಅಂತ ಅಂತಾನೆ. ಯಾಕಂದ್ರೆ ಅವಳೇ ನನ್ನನ್ನು ನದಿಗೆ ತಳ್ಳಿದ್ದು ಅಂತ ಹೇಳ್ತಾನೆ. ರಾಯಚೂರು ತಾಲೂಕಿನ ಗುರ್ಜಾಪುರದಲ್ಲಿ ಆಗಿರುವಂತಹ ಘಟನೆ ಇದು. ಕಾಪಾಡಿ ಬ್ರೋ, ಅವಳನ್ನು ಹಿಡೀರಿ, ಯಾರಿಗಾದ್ರೂ ಫೋನ್ ಮಾಡಿ ಬ್ರೋ ಅಂತ ಆತ ಅಲ್ಲಿಯ ಸಹಾಯಕನಾಗಿ ಕೂಗ್ಕೊಳ್ಳೋದು. ಕೃಷ್ಣಾ ನದಿಯ ಕಲ್ಲು ಬಂಡೆಯ ಮೇಲೆ ಸಿಕ್ಕಾಕೊಂಡಂತಹ ಪತಿರಾಯನ ಅಳಲು ಅಥವಾ ಕೂಗಾಟ ಇದು.
ನದಿಯಲ್ಲಿ ಈಜ್ಕೊಂಡು ಬಂಡೆ ಮೇಲೆ ಪತಿ ನಿಂತ್ಕೊಳ್ತಾನೆ. ಕಾಲ್ ಜಾರ್ ಬಿದ್ದಿದ್ದು ನಾನ್ ತಳ್ಳಿಲ್ಲ ಅಂತ ಈ ಕಡೆ ಪತ್ನಿ ವಾದ ಮಾಡ್ತಾಳೆ. ವಿಡಿಯೋ ತೋರಿಸ್ತೀವಿ, ವಿಡಿಯೋ ನೋಡಿ. ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ನಮ್ಮ ಮಮ್ಮಿಗೆ ಹಚ್ಚತ್ತೇನ್ರಿ. ಫೋಟೋ ತೆಗಿತೀನಿ ಅಂದ್ರೆ ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ತಾನಲ್ಲಿ ನಿಂತು ಫೋಟೋ ತಗೋತಾನ, ತೆಗ್ದಿರಿ ಕಾಲ್ ಜಾರ್ ಬಿದ್ದಾನ. ಅಣ್ಣ ಅಣ್ಣ ಹೆಂಗ್ ಬಿದ್ದಿ? ಯಾಕೆ ದೂಕಿದ್ರ ನೀನ್ ಹೇಗಿದ್ದೆ? ಅಕ್ಕೇನೆ ದೂಕ್ಯ ಬ್ರೋ. ಫೋಟೋ ಐತಿ ನಂದು.